ಕಮ್ಮಿ ರಿಸ್ಕಲ್ಲಿ ಈ 50 ಸ್ಟಾಕ್ಸ್ಗೆ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದು ಕಮ್ಮಿ ಪ್ರೈಸಲ್ಲಿ ಕೂಡ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಈ ವಿಡಿಯೋ ನಿಮಗೋಸ್ಕರನೇ. ಸೊ ಫಸ್ಟ್ ಆಫ್ ಆಲ್ ಈ 50 ಕಂಪ್ನೀಸ್ ಏನು ನೋಡ್ತಿದ್ದೀರಾ, ಈ 50 ಕಂಪ್ನೀಸಿಂದನೇ ಇಂಡಿಯಾ ಓಡ್ತಾ ಇರೋದು. ಯಾಕೆ ಅಂದರೆ ಈ 50 ಕಂಪ್ನೀಸು ಆಲ್ಮೋಸ್ಟ್ ನಿಮ್ಮ ಡೇ ಟು ಡೇ ರುಟೀನಿಂದ ಹಿಡ್ದು, ನೀವು ಓಡಿಸೋ ಗಾಡಿಯಿಂದ ಹಿಡ್ದು, ನೀವು ತಿನ್ನೋ ಊಟದಿಂದ ಹಿಡ್ದು ಎಲ್ಲದನ್ನು ಕವರ್ ಆಗುತ್ತೆ. ಸೊ ಈ 50 ಕಂಪ್ನೀಸಿಂದ ನಿಮ್ಮ ಇಂಡಿಯಾ ಈ ಲೆವೆಲ್ಗೆ ಬೆಳೆದಿರೋದು. ಸೊ ಅದಕ್ಕೆ ಇನ್ವೆಸ್ಟ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಈ 50 ಕಂಪ್ನೀಸ್ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ, ಸೊ ನೀವೇನು ಮಾಡಬೇಕಾಗಿರೋದು, ಬರೀ 280 ರುಪೀಸ್ಗೆ ನೀವು ಫುಲ್ ಇಷ್ಟು ಕಂಪ್ನೀಸ್ಗೂ ನೀವು ಇನ್ವೆಸ್ಟ್ ಮಾಡ್ಬೋದು. ರಿಸ್ಕು ಕೂಡ ಕಮ್ಮಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಆ್ಯಪ್ನ ಓಪನ್ ಮಾಡಿ ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿ. ಸೊ ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು ಕ್ವಾಂಟಿಟಿ ನೀವು ನಿಫ್ಟಿ ಬೀಸ್ನ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ 50 ಕಂಪ್ನೀಸ್ಗೆ ನೀವು ಇನ್ವೆಸ್ಟ್ ಮಾಡ್ದಂಗೆ ಡೈರೆಕ್ಟಾಗಿ. ಅದರಲ್ಲಿ ಮೇಜರಾಗಿ HDFC, ICICI ಮತ್ತು ರಿಲಯನ್ಸ್ಗೆ ಮೇಜರಾಗಿ ಅಲೋಕೇಶನ್ ಇರುತ್ತೆ. ಇನ್ನು ಮಿಕ್ಕಿದ್ದು ಕಮ್ಮಿ ಪರ್ಸೆಂಟೇಜ್ ಅಲೋಕೇಟ್ ಮಾಡಿರ್ತಾರೆ. ಸೊ ಇದು ಸಖತ್ತು ಸೇಫ್. ಮತ್ತು ನೀವು ಇನ್ನು ನೆಕ್ಸ್ಟ್ 5 years ಅಷ್ಟಲ್ಲಿ ನೀವು ಇದನ್ನ ನೆಕ್ಸ್ಟ್ ಲೆವೆಲ್ ರಿಟರ್ನ್ಸ್ ನೀವು ನೋಡ್ಬೋದು. ಈ ಥರ ಇಂಟ್ರೆಸ್ಟಿಂಗ್ ಐಡಿಯಾಸು ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದಂತೂ ಮರಿಬೇಡಿ. ಮತ್ತು ಕಮೆಂಟ್ ಮಾಡಿ ಇನ್ವೆಸ್ಟ್ ಅಂತ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ.